ಯಾರೋ ಪ್ರೆಗ್ನೆಂಟ್ ಆಗಿದ್ರು ನಮ್ಮ ಸಿಸ್ಟರ್ಸ್ ಸ್ಟಾಫ್ ನರ್ಸ್ ಕೂಡ ಸಪೋಸ್ ಪಿಕ್ ಆದರೆ ಪ್ರೆಗ್ನೆಂಟ್ಗೆ ಪೆಪ್ ಕೊಡ್ಬೋದಾ? ಪೆಪ್ಪು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ಗೈನಾಕಲಜಿಸ್ಟ್ ಅಂತ ರೆಫರ್ ಮಾಡ್ತೀವಿ. ಸೊ ಅದನ್ನು ಆವಾಗ ಅವ್ರು ಡಿಸೈಡ್ ಮಾಡ್ತಾರೆ. ಯಾಕಂದರೆ ಇದಿದೆ ಅದು ಸೈಡ್ ಎಫೆಕ್ಟು. ಸೊ ಅದು ಯಾವ ರೀತಿ ಏನು ಅವ್ರಿಗೆ ನಮ್ಮಲ್ಲೇ ಸಿಲಿಕೋನ್ ಕೌಂಟ್ ಮಾಡ್ತೀವಿ, ಅದು ವೈರಸ್ ಎಷ್ಟಿದೆ ಏನೋ ಅದನ್ನೆಲ್ಲ ಕೌಂಟ್ ಮಾಡಿ ಅವ್ರಿಗೆ ಅದನ್ನ ಟ್ಯಾಬ್ಲೆಟ್ ಕೊಡ್ತಾರೆ ಪ್ರೆಗ್ನೆಂಟ್. ಸಪೋಸ್ ನಮ್ಮಲ್ಲಿ ಏನಾಗ್ತದೆ, RVD ಕೇಸ್ಗಳು ಜಾಸ್ತಿ ಬರ್ತದೆ, ಒಂದು ತಿಂಗಳಿಗೆ 12, 13, 14, 15 ಬರ್ತಾ ಇದೆ. ಅದರಲ್ಲಿ ಓಲ್ಡ್ ಕೇಸ್ಗಳ 4 ಇರ್ತವೆ. ಓಲ್ಡ್ ಕೇಸ್ RVD ಬಂದರೆ ದಯವಿಟ್ಟು ಬ್ಲಡ್ ಡ್ರಾ ಮಾಡಬೇಡಿ. 3 ಕಿಟ್ ವೇಸ್ಟ್ ಆಗುತ್ತೆ, ನಿಮಗೆ ಕಿಟ್ಗಳು ಬರೋದಿದೆ, 3 ಕಿಟ್ ವೇಸ್ಟ್ ಆಗುತ್ತೆ. RVD ಬಂದರೆ ಡ್ರಾ ಮಾಡಬೇಡಿ. ಅವ್ರ ಹತ್ರನೇ ಗ್ರೀನ್ ಕಲರ್ ಬುಕ್ ಇರುತ್ತೆ, ಅದನ್ನ ಮೆನ್ಷನ್ ಮಾಡಿಬಿಟ್ರೆ ಸಾಕು. ಇದೆಲ್ಲ ಕಿಟ್ ಹೋಗುತ್ತೆ. ಮತ್ತೆ ಇವಾಗ ನಮ್ಮಲ್ಲಿ ಇದರಲ್ಲಿ ಸಿಸ್ಟರ್ ಇವಾಗ ನಾವು ಸುಮಾರು 5 ಕೈಯಲ್ಲಿ RVD ಬರ್ತಿರ್ತದೆ, ಹಿಂಗೆ ಮಾಡ್ತಾರೆ, ಸ್ವಲ್ಪ ಡ್ರಾ ಮಾಡಿ ಕಳಿಸ್ತಾರೆ. ಜೊತೆಗೆ ನಮ್ಮಲ್ಲಿ ಕೆಲವು ದಿನಗಳಲ್ಲಿ ಏನು ನಮ್ಮ ಗರ್ಭಿಣಿಯರಿಗೆ ಏನು ಇನ್ಫೆಕ್ಷನ್ ಆಗ್ತದೆ, ಅದು 0.21 ಬಂದಿದೆ. ಸೊ ಅದರಿಂದ HIV ಮುಕ್ತ ಕರ್ನಾಟಕ ಅಂತ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಓನ್ಲಿ ಗರ್ಭಿಣಿಯರು ಮಾತ್ರ TPDCT ಪ್ರೋಗ್ರಾಮ್ ಏನಿದೆ ಅದು ಮಾತ್ರ ಅವಾಯ್ಡ್ ಮಾಡ್ತಾರೆ. ಬಟ್ ಜನರಲ್ಲೇ ಜನರಲ್ ಏನು ನಾವು ಜನರಲ್ ಪಾಪ್ಯುಲೇಷನ್ ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಯುವಕರೇ ಜಾಸ್ತಿ. ಆಫ್ಟರ್ ಕೋವಿಡಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ. ಇಂಜಿನಿಯರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೇ ಜಾಸ್ತಿ ಇದ್ದಾರೆ. ನಮ್ಮಲ್ಲ 4 ಜನ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೇ ಜಾಸ್ತಿ ಇದ್ದಾರೆ. ಯಾಕಂದರೆ ಆಫ್ಟರ್ ಕೋವಿಡ್ ಟೈಮಲ್ಲಿ ಏನಿದೆ, ಆ ಕೋವಿಡ್ ಟೈಮಲ್ಲೇ ನಮ್ಮಲ್ಲಿ ಜಾಸ್ತಿ ಆಗಿದೆ. ಎಲ್ಲ ಯಾವುದೇ ICT ಸೆಂಟರ್ಗೆ ಹೋಗಿ HIV ಪಾಸಿಟಿವ್ ಕೇಸ್ ಜಾಸ್ತಿ ಇದೆ. ಯಾಕಂದರೆ ಆ ಕೋವಿಡಲ್ಲಿ ಎಲ್ಲೂ ಹೋಗ್ತಾ ಇಲ್ಲ. ಅವ್ರೇನಂತ ಎಂಟರ್ಟೈನ್ಮೆಂಟ್ಗೆ ಬೇರೆ ಈ ಥರ ಇದು ಮಾಡಿಕೊಂಡು ಜಾಸ್ತಿ ಇವಾಗ ಫಸ್ಟು ಮೊದಲು ಏನಾಗಿತ್ತು ನಮಗೆ, ಆಫ್ಟರ್ 45 ವರ್ಷ, 50 ವರ್ಷ, 60 ವರ್ಷ ಈ ಥರ ಕೇಸ್ಗಳು ಬರ್ತಾರೆ. ಇವಾಗ 19 ವರ್ಷ, 20 ವರ್ಷ, 22 ವರ್ಷ ಇದು ಬರ್ತಾರೆ. ಕಾಲೇಜ್ ಸ್ಟೂಡೆಂಟ್ಗಳು ಬರ್ತದೆ. ನಾವು ಒಂದು ಕಡೆ ಇವಾಗ AIP ಪ್ರೋಗ್ರಾಮ್ ಅಂತ ನಮಗೆ ಗೌರ್ಮೆಂಟಿಂದ ಹಾಕಿದ್ದು. ಒಂದು KPS JP ನಗರ್ ಸ್ಕೂಲ್ ಹೋಗಿದೆ, 9ನೇ ಕ್ಲಾಸ್ ಹುಡುಗಿ. ತಂದೆ ತಾಯಿಗೆ ಯಾವುದೇ ರಿಸ್ಕ್ ಇಲ್ಲ, ಏನಿಲ್ಲ. ಇವ್ರಿಗೆ ಲವ್ ಅಂದರೆ ಒಬ್ಬರೇ ಇಲ್ಲ, 3 ಜನ ಲವ್. ಅವರು ಡ್ರೈವರು, ಆಟೋ ಡ್ರೈವರ್ಗಳು. ಸೊ ಅವರು ಪ್ರೆಗ್ನೆಂಟು, 7 ತಿಂಗಳು ಪ್ರೆಗ್ನೆಂಟು. ಆ ಟೈಮಲ್ಲೇ ನಾವು ಹೋದಾಗ ಅವರು HMO ಇಂದ ಸ್ವಲ್ಪ ಅವೇರ್ನೆಸ್ ಕೊಡಿ ಅಂತ ಹೇಳಿದಾಗ 7 ತಿಂಗಳು ಗರ್ಭಿಣಿ, ಪ್ರೆಗ್ನೆಂಟು, HIV ಪಾಸಿಟಿವ್. ಸೊ ನಾವು ಆಣೆ ವಿಲಾಸಕ್ಕೆ ರೆಫರ್ ಮಾಡಿ ಇದು ಮಾಡಿದ್ವಿ. ಸೊ ಅಲ್ಲಿ ಅವ್ರಿಗೆ ಸ್ಪಾಲ್ ಆಯಿತು. ನಾವೇನು ಮಾಡಬೇಕು, ಒಂದು ನಂಬಿಕೆ ಇರಬೇಕು, ಪರಸ್ಪರ ನಂಬಿಕೆ ಇರಬೇಕು. ಲವ್ ಮತ್ತು ಇದು ಮದುವೆ ಆಗೋದು ಮುಂದೆ ಇದ್ದೇ ಇರುತ್ತೆ. ಲವ್ ಸೆಕೆಂಡರಿ, ಯಾವಾಗಿಂದು ಮದುವೆ ಆಗಬೇಕಲ್ವ. ಸೊ ಲವ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ. ಫಸ್ಟು ನಾವು ಸೆಟ್ಲ್ ಆದಮೇಲೆ ಆಮೇಲೆ ಮದುವೆ ಲವ್. ಆಮೇಲೆ ಫಸ್ಟ್ ನಾವು ಸೆಟ್ಲ್ ಆದರೆ ನಮ್ಗೆ ಯಾರು ಇಷ್ಟನೋ ಅಂಥ ಹುಡುಗನ ಅಥವಾ ಹುಡುಗಿನ ಮದುವೆಗೆ ಸೆಟ್ಲ್ ಆಗಬೇಕು. ಜೊತೆಗೆ ವೈಯಕ್ತಿಕ ಸ್ವಚ್ಛತೆನೂ ವೈಯಕ್ತಿಕ ನಿಮ್ಗೆ ಗೊತ್ತಿರ್ತದೆ ಅಷ್ಟು ಇನ್ಫ್ಲೂಯೆನ್ಸ್ಗಳಿಗೆ. ಏನು ನಾವು ಕಾಮನ್ನಾಗೆ ಡೈಲಿ ನಾವು ಟಾಯ್ಲೆಟ್ ಬಂದರೆ ಸೋಪ್ ಹಾಕ್ಕೊಂಡು, ಸಪೋಸ್ ಹ್ಯಾಂಡ್ ವಾಶ್ ಅಂದರೆ ಬಟ್ಟೆ ಸೋಪ್ ಅಂತ ಇರ್ತೇ ಇರ್ತೀವಿ. ಸೊ ಅದೆಲ್ಲ ಕಳ್ಕೊಬೋದು. ಮತ್ತು ಏನು ಮಂತ್ಲಿ ಪೀರಿಯಡ್ ಆಗ್ತದೆ, ಸೊ ಅವಾಗ ಡೈಲಿ ಸ್ನಾನ ಮಾಡುವಂಥದ್ದು. ಸೊ ಈ ಥರ ಎಲ್ಲ ನೀವು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಕೆಲವೊಂದು ಕಡೆ ಹೋದಾಗೆಲ್ಲ ಟೀಚರ್ಸ್ಗಳೇ ಹೇಳಿದ್ರೆ ತುಂಬ ಒಳ್ಳೆಯದಾಯ್ತು, ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ. ಸೊ ಅದರಿಂದ ಡೈಲಿ ಸ್ನಾನ ಮಾಡುವಂಥದ್ದು, ಮತ್ತು ಕೂದಲು ಹೇರ್ ಕಟ್ಟು ಕ್ಲೀನ ಮಾಡ್ಕೊಂಥದ್ದು, ಉಗುರು ಕಟ್ಟು, ಊರು ಕಟ್ಟು ಮತ್ತು ಏನು ಕೆಲವೊಬ್ಬರೆಲ್ಲ ಬಿಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಮಾಡಬಾರ್ದು. ಎಸ್ಪೆಷಲಿ ಸ್ಟೂಡೆಂಟ್ಗಳಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವೇ ಚೆನ್ನಾಗಿ ಕೇಳಬೇಕು ನೆಕ್ಸ್ಟ್ ಆ ಸ್ಟೇಜಲ್ಲಿ ಇದ್ದಾರೆ. ಅದರಿಂದ ಪೆಪ್ಪ ಏನು ಡೌಟ್ಸ್ ಇದೆಯಾ? ಇದರಲ್ಲಿ ಕಾಂಬಿನೇಷನ್ ಎರಡನೇ ಸಿಗ್ತಾರೆ. ಡಾಕ್ಟರ್ ಕೋವಿಡ್ ಕೊಡಲ್ಲ ಅವರು. ಏನು ಮಾಮೂಲಿ ಸಿನವಿಡನು ಮತ್ತು ಲ್ಯಾಮಿಡನು, ಜುಡವಿಡನು ಸಪ್ರೇಟ್ ಇರುತ್ತೆ. ಮತ್ತು ಇದು ಲ್ಯಾಮಿಡನ್ ಜುಡವಿಡನ್ ಯಾಕಾಗ್ತದೆ,
ಡಿಫಾಲ್ಟ್ ಆಗಿರ್ತಾರೆ ನೋಡಿ, 6 ತಿಂಗಳು ತಗೊಳ್ಳೋದು, ಏನೋ ಬೇರೆ ಕಡೆ ಓಡಾಡೋದು, ಮತ್ತೆ 6 ತಿಂಗಳಾದ್ಮೇಲೆ ಬರೋದು. ಸೊ ಅಂಥವ್ರು ಕೂಡ ಡಿಫಾಲ್ಟ್ ಆಗಿ ಅಥವಾ ವೈರಲ್ ಒಳಗೆ ಮಾಡ್ತೀವಿ, 1000 ಕಾಪೀಸ್ ಅಂತ ಇರ್ತಾರೆ. ಸೊ ಅದು ಹೊರಗಡೆ ಇದ್ದರೆ ಅದು ಬಿಡೋದ್ರಿಂದ ಹೊರಗೆ